ಸ್ವಲ್ಪ ಹಾಕ್ಕೊಂಡು ನಮ್ಗೆ ಹೆಂಗೆ ಅದ ಬೇಕೋ ಆ ಥರ ಕಲಿಸ್ಕೋಬೇಕು. ಆ ಥರ ಕಲಿಸ್ಕೊಂಡಾಗ ಕೊನೆಗೆ ವಿಡಿಯೋ ಸಖತ್ತಾಗಿರುತ್ತೆ. ಕೊನೆಗಂತೂ ನೋಡಿ. ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವಾಗ ರೆಡಿಯಾಗಿ ಇರುಳಲು ನನ್ನ ಗಾಡಿ ನನ್ನ ಆಟೋ ಅಂದರ್ ಇರೋದೊಂದೇ ಮೀಟರ್ ನನ್ನ ಬಾಡಿಲಿ ಡಬ್ಬಲ್ ಮೀಟರ್ ನಾ ಆಟೋ ಶಂಕರ್ ನಾ ಆಟೋ ಡ್ರೈವರ್. ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಅದರಿಂದ ಬನ್ನಿ ಡ್ಯೂಟಿ ಮಾಡೋಣ ಸಂಜೆ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನ ಮನೆಗೆ ಬಂದು ಮಾಡೋಣ. ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಶಿಸ್ತಾಗಿ ಬರಬೇಕು. ಅದಕ್ಕೆ ಇವಾಗ ಹೋಗ್ತಾ ಇರೋದು. ಬನ್ನಿ ಡ್ಯೂಟಿಗೆ ಹೋಗೋಣ. ಹಾಯ್ ಗಾಯ್ಸ್ ನಮ್ಮ ಅಣ್ಣಗೆ ನಾಷ್ಟ ಕೊಡೋಕೆ ಬಂದಿದ್ದೀನಿ. ನೋಡಿ ನಿಂತಿದ್ದೀನಿ. ಸೂರ್ಯ ಬೇರೆ ಕಣ್ಣಿಗೆ ಹೊಡಿತಾವನೆ. ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಅದಕ್ಕೆ ನಿಂತಿದ್ದೀನಿ ಇಲ್ಲಿ. ನಮ್ಮ ಅಣ್ಣ ಬಂದಾಗ ನಾಷ್ಟ ಕೊಡೋಕೆ ಹೋಗೋಣ. ಬಾಮೈಸ ಕೆಳಗಡೆ. ಗಾಯ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕು. ನಾನು ವಿಡಿಯೋ ಪುನಃ ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ ಜಾಮೂನ್ ಮಾಡ್ತಾಯಿದ್ದೀನಿ ಗಾಯ್ಸ್. ಜಾಮೂನ್ ಹೆಂಗೆ ಮಾಡೋದು, ಏನೇನು ಮಾಡಬೇಕು ಜಾಮೂನ್ ಮಾಡೋಕ್ಕೆ ಅಂತೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ವಿಡಿಯೋ ಸಖತ್ತಾಗಿರುತ್ತೆ. ಕೊನೆಗಂತೂ ನೋಡಿ ಹೆಂಗೆ ನಾನು ಫುಲ್ ಮಜಾ. ಆ ಥರ ಮಜಾ ಮಾಡ್ತೀನಿ ನಾನು. ಏನಮ್ಮ ಚಿಕ್ಕರಿ ಏನು ಊಟ ಮಾಡೋದು ಚಿಕ್ಕರಿ? ನಮ್ಮ ಕೈಲಿ ಹೇಳ್ಕೊಳ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬನ್ನಿ ಸಕ್ಕರೆ ಎತ್ಕೊಂಡೆ. ನೋಡಿ ಸಕ್ಕರೆ ಇದೇನು, ಇವಾಗ ಸಕ್ಕರೆ ಕೊಟ್ಬಿಡ. ಇವಾಗ ಪುನಃ ಜಾಮೂನ್ ಪ್ಯಾಕೆಟಲ್ಲಿ ಇದ್ದು ಚಿಕ್ಕರಿ. ಹೌದು ನೋಡಿ ಗಾಯ್ಸ್ ಜಾಮೂನ್ ಪ್ಯಾಕೆಟ್ ಇದು. ಹಾಯ್ ಗಾಯ್ಸ್ ಇದು ಜಾಮೂನ್ದು ಪೌಡ್ರು ತಗೊಂಡು ನೀಟಾಗಿ ಈ ಥರ ಮಾಡ್ಕೋಬೇಕು. ಪೂರ್ತಿ ನೀಟಾಗಿ ನೀರು ಸಿಕ್ಕರೆ ಅದು ನೀರು ಗೈಸ್, ನೀರು ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅದೆಲ್ಲ ಪೂರ್ತಿ ಸೆಟ್ ಆಗೋ ಥರ ಕಲ್ಸ್ಕೊತಿರ್ಬೇಕು. ನೀಟಾಗಿ ಕಲ್ಸ್ಕೊಂಡಷ್ಟು ನಮಗೆ ಇದು ಮಾಡೋಕ್ಕೆ ಸರಿಯಾಗುತ್ತೆ. ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟು ಸ್ವಲ್ಪ ಹಾಕ್ಕೊಂಡು ನಮ್ಗೆ ಹೆಂಗೆ ಅದ ಬೇಕೋ ಆ ಥರ ಕಲಿಸ್ಕೋಬೇಕು. ಆ ಥರ ಕಲಿಸ್ಕೊಂಡಾಗ ಕೊನೆಗೆ ನೀಟಾಗಿ ಇದಾಗುತ್ತೆ. ಏನಪ್ಪ ಅಂದರೆ ಅದೇ ಉಂಡೆ ಕಟ್ಟಬೇಕಂದ್ರೆ ಲಾಡು ಥರ ಕಟ್ಟಬೇಕಲ್ಲ, ಜಾಮೂನು ರೌಂಡ್ ಶೇಪ್ ಮಾಡಬೇಕಲ್ಲ, ಅದಕ್ಕೆ ಸರಿಯಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪನೇ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈಗ ನೋಡಿ ಅದೆಲ್ಲ ಇದೆ ಅಲ್ವಾ. ನಾವಿಲ್ಲಿ ಇದು ಪಾಕಕ್ಕೆ ಮಡಗಿರೋದು. ಪಾಕಕ್ಕೆ ಇಲ್ಲಿ ಮಡಗಿದ್ದೀವಿ. ಅಲ್ಲಿ ಹಸಿಟ್ಟು ಕಲಿಸ್ತಾ ಇದ್ದೀವಿ ನೀಟಾಗಿ. ಯಾಕಂದರೆ ಅದು ಪಾಕ ಇದು ಬೇಯಿಸ್ತಿದ್ದಂಗೆ ಅಲ್ಲಿಗೆ ಎತ್ತಾಕಬೇಕಲ್ಲ, ಪಾಕ ರೆಡಿ ಮಾಡಿಕೊಂಡು. ಅದಕ್ಕೋಸ್ಕರ ಹಂಗೆ ಮಾಡ್ತಾ ಇರೋದಷ್ಟೇ. ನೋಡಿ ಯಾವ ಥರ ಕಲಿಸ್ಕೊತಾ ಇದ್ದಾರೆ ನಮ್ಮಮ್ಮ. ಇದೇ ಥರ ಕಲಿಸ್ಕೋಬೇಕಾಗುತ್ತೆ ನೀವು ನೋಡಿ. ಹೆಂಗೆ ಪೂರ್ತಿ ವೀಡಿಯೋ ಹೆಂಗಿರುತ್ತೆ ಅಂತ. ಬರೀ ನೀರು ಮಾತ್ರ ಹಾಕಬೇಕಾ ಚಿಕ್ಕರಿ ಇಲ್ಲಿಗ ಗಾಯ್ಸ್? ಬರೀ ನೀರು ಮಾತ್ರ ಹಾಕೋಬೇಕಂತೆ. ನೀವು ನೀರು ಮಾತ್ರ ಹಾಕೊಳ್ಳಿ. ಎಣ್ಣೆಗೆ ಹಾಕ್ಬಿಡ್ತೀರ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲ್ತ್ಕೊಂಡಷ್ಟು ಉಂಡೆ ಕಟ್ಟೋ ಟೈಮಲ್ಲಿ ನಮ್ಗೆ ಈಸಿ ಆಗುತ್ತೆ. ಆವಾಗ ತೆಳ್ಳಗಾಗ್ಬಿಟ್ರೆ ಹೆಂಗಾದ್ರೂ ತಳಿ
ಒಂಥರ ಈಗ ಜಾರ್ಕ ಹೋಗ್ಬಿಡುತ್ತಲ್ಲ ಕೈಯಿಂದ ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಆಗಿ ಕಟ್ಬಾರ್ದು. ಈ ಥರನೇ ತೆಳ್ಳ ಫಸ್ಟ್ ಒಂದು ಸ್ವಲ್ಪ ಹಾಕೋಬೇಕು. ಅದಾಯ್ತಾ, ಆಮೇಲೆ ಇನ್ನೊಂದು ಸ್ವಲ್ಪ, ಆಮೇಲೆ ಇನ್ನೊಂದು ಸ್ವಲ್ಪ, ಆ ಥರ ಹಾಕಿ 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 ಕೊನೆಗೆ ಅದು ಕಟ್ಟಬೇಕು. ನೋಡಿ ಗೈಸ್, ಈಗ ಆಲ್ರೆಡಿ ಇಷ್ಟು ಆಗಿದೆ. ಇನ್ನೂ ಪೂರ್ತಿ ನೀಟಾಗಿ ಹೊಂದಿಸ್ಬೇಕು ಅದನ್ನ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ. ಗೈಸ್ 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 ಕಟ್ತಾ ಇದ್ದೀನಿ ನೋಡಿ, ಕೊನೆಯದಿದೆ. ಇವಾಗ ಹಿಂಗೆ ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಎಣ್ಣೆ ಬಿಡೋದು. ಬನ್ನಿ ಎಣ್ಣೆಗೆ ಬಿಡೋಣ. ಈಗ ಹೋಗಿ ಹೆಂಗಿರುತ್ತೆ ಏನು ಅಂತ ಎಣ್ಣೆ ಬಿಟ್ಟು ಪಕ್ಕಕ್ಕೆ ಹಚ್ಚಿ ಎತ್ತಿ ತಿಂದಮೇಲೆ ಹೇಳ್ತೀನಿ ನಿಮ್ಗೆ ಯಾವ ಥರ ಟೇಸ್ಟ್ ಇದೆ ಏನು ಅಂತ. ವೆಯ್ಟ್ ಮಾಡಿ, ಚೆನ್ನಾಗಿರುತ್ತೆ, ತಿನ್ನೋಣ. ಎಣ್ಣೆ ಹೋಗಿ ಬಿಡೋ ಸಮಯ ಬಂದಿದೆ. ಎಣ್ಣೆ ಗಟ್ಟಿ ಟೇಸ್ಟ್ ನೋಡಿ, ಪಾಕ ರೆಡಿ ಆಗ್ತಾಯಿದೆ. ಪಾಕ ರೆಡಿ ಆಗ್ತಿದೆ. ಇಲ್ಲಿ 15 ಸೈಡಿಗೆ ಮಾಡ್ಬಿಟ್ಟು ಬಾಣಲೆ ಒಳಗೆ ಎಣ್ಣೆ ಬಿಟ್ಬಿಟ್ಟು ಗುಂಡು ಗುಂಡು ಗುಲಾಬ್ ಜಾಮ್ ಎಮ್ಮಿ ಎಮ್ಮಿ ಅನ್ನೋದೆ ಚೆನ್ನಾಗಿ ತಿನ್ನೋಣ, ಅಷ್ಟು ಮಜಾ ಮಾಡೋಣ, ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಬನ್ನಿ, ಎಣ್ಣೆ ತುಂಬಿದ್ದೀವಿ. ಇಲ್ಲಿ ಇದು ರೆಡಿಯಾಗಿದೆ, ಇಲ್ಲಿ ಪಾಕನೂ ರೆಡಿಯಾಗಿದೆ. ಅದರಿಂದ ಇವಾಗ ಇದ್ರೊಳಗಡೆ ಬಿಟ್ಬಿಟ್ಟು ಇದ್ರೊಳಗಡೆ ಹಾಕ್ಬೇಕು ತೆಗೆದು, ಆಮೇಲೆ ಇದ್ರೊಳಗಡೆ ಹಾಕ್ಬೇಕು. ಬಾಯಿ ಒಳಗಡೆ ಅದಕ್ಕೆ ಫುಲ್ ಶೆಕೆಯಲ್ಲಿ ಅಡುಗೆ ಮನೇಲಿ ಇರೋಕ್ಕಾಯ್ತಾ ಇಲ್ಲ ನಮ್ಮ ಕೈಲಿ. ಅದಕ್ಕೆ ಬಂದು ಫ್ಯಾನ್ ಹಾಕ್ಬಿಟ್ಟು ಒಂದು 5 ನಿಮಿಷ ನಿಂತ್ಕೊಂಡು ಆಮೇಲೆ ಒಳಗಡೆ ಹೋಗೋದು. ಪ್ಲ್ಯಾನ್ ಹಿಂಗೆ ನಾವು ಅಷ್ಟೇ. ಕಾಯ್ತಾ. ಹಾಯ್ ಗಾಯ್ಸ್ ಗಾಯ್ಸ್ ಗಾಯ್ಸ್, ರೆಡಿ ಆಗೈತೆ. ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀವಿ. ನಿಧಾನಕ್ಕೆ ಇಡವ. ಒಂದು ಹಬ್ಬ ಬಿಟ್ಬಿಟ್ಟೆಲ್ಲಮ್ಮ. ಎಷ್ಟು ಹಬ್ಬ ಮಾಡಿದ್ರೆ 14 ಹಬ್ಬ ಮಾಡಿದ್ರೆ ಅದನ್ನ ಹಾಯ್ ಗಾಯ್ಸ್, ಎಲ್ಲ ಒಂದೇ ಹಬ್ಬಕ್ಕೆ ಹೋಯ್ತು. ಇವಾಗ ಅದ್ರ ಸ್ಮೆಲ್ ಇದೆಯಲ್ಲ, ಅದು ಬೇರೆ ಲೆವೆಲ್ ಅನ್ಕೊಳ್ಳಿ ನೋಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಬನ್ನಿ, ಟೇಸ್ಟ್ ಮಾಡೋಕೆ ಸಿಗ್ತೀನಿ ನಾನು ನಿಮಗೆ. ಹಾಯ್ ಗಾಯ್ಸ್ ಗಾಯ್ಸ್ ಗಾಯ್ಸ್, ನೋಡಿ ಇವಾಗ ಪಾಕದ ಒಳಗಡೆ ಹಾಕ್ತಾ ಇದ್ದೀವಿ. ನಾನು ನಿನ್ನ ಸಣ್ಣ ಸಣ್ಣದಾಗಿ ಕಟ್ಟು ಅಂತ ಹೇಳಿದ್ದೆ ಕವಾಯ್, ನಾನೇ ಕಟ್ಟಿದ್ದು. ಅವಂಗೆ ಬೇಡ ಬಿಡು, ಹೊಡೆದೋಗಲ್ವಪ್ಪ. ಹಾಯ್ ಗಾಯ್ಸ್ ಗಾಯ್ಸ್, ನೋಡಿ ಅರ್ಜೆಂಟು ಬೇಕಂದ್ರೆ ಈ ಸ್ವೀಟ್ ಮಾಡ್ಕೊಳ್ಳಿ. ನಮ್ಮ ಅವ್ವ ಇಲ್ಲಿ ಹೊಡೆದಾಕ್ಬಿಟ್ಟೋಳ ಅನ್ನೋದೇ ಭಯ, ಹೊಡೆದು ಚೂರು ಹೋಗ್ಬಿಡ್ತಾವ ಅನ್ನೋ ಭಯ.
ಈ ಜಗವಿದೆ ನವರಸಗಳ ಆದ್ಮೇಲೆ ತಿಂತೀನಿ ಬನ್ನಿ. ಗಾಯ್ಸ್ ಇವತ್ತಿನ ಊಟ ಹುಳ್ಳಿ ಸಾಂಬಾರು ಹಾಗೆ ಅನ್ನ. ಇವಾಗ ಊಟ ಮಾಡ್ತಾಯಿದ್ದೀನಿ, ಬನ್ನಿ ಊಟ ಮಾಡೋಣ. ತಿನ್ನುವ ಸಮಯ. ಈಗ ಲೋಟ ಎತ್ಕೊಳ್ಳೋದು, ಹಿಂಗೆ ಒಂದು ಲೋಟ ಎತ್ಕೊಂಡು ಹಿಂಗೆ ಒಂದು ಚಮಚ ಎತ್ಕೊಳ್ಳೋದು. ಒಂದು ಚಮಚನ ಎತ್ಕೊಂಡೆ ನೋಡಿ, ಲೋಟ ಚಮಚ ಎರಡು ಎತ್ಕೊಂಡಿದ್ದೀನಿ. ಇವಾಗ ಒಂದು 2 ಪೀಸ್ ಎತ್ತಕ್ಕ ಒಳಗಡೆ ನೋಡಿ. ಸ್ಮೂತ್ ಅಂದರೆ ಸ್ಮೂತಾಗಿದೆ, ಫುಲ್ಲು ಪಕ್ಕ ಸ್ಮೂತ್ ಇದೆ. 3 ಹಾಕತ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಐಸ್ ಕ್ರೀಮ್ ತಿಂದರೆ ಎಷ್ಟು ಮಜಾ ಇರುತ್ತಲ್ಲ. ನೋಡಿ, ಜಾಮೂನ್ ತಿನ್ನುವ ಸಮಯ. ಸ್ಮೂತಾಗಿದೆ, ತಿನ್ನೋಣ ಬನ್ನಿ. ಸಕ್ಕತ್ತಾಗಿದೆ ಗೈಸ್. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಚೆನ್ನಾಗಿದೆ, ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಅಂಗಡಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ತಿನ್ನೋದು ಬಲ್ಲು ಈ ಥರ ಮಾಡ್ಕೊತಿಂದರೆ ಒಳ್ಳೆ ಮಜಾ. ರೈಸು ಹೆಂಗಿತ್ತು ಅಂದರೆ ಅದನ್ನ ಹೇಳೋಕ್ಕಾಗಲ್ಲ, ತಿಂದು ನೀವೇ ನೋಡಬೇಕು. ಆ ಥರ ಸಖತ್ತಾಗಿ ತಿನ್ನಬೇಕು ಅಂದ್ಕೊಂಡೆ. ತಿನ್ನಬಾರ್ದು, ಯಾಕೆ ಮನೆಗೆ ಕೊಡ್ತಾಯಿದ್ದೀನಿ. ಈಗ ಬೆಳಗ್ಗೆ ತಿಂತೀನಿ. ಮಾತ್ರ ಮಸ್ತಾಗಿದೆ, ಮಾಡ್ಕೊಂಡು ನೀವು ಟ್ರೈ ಮಾಡಿ. ಬೇರೆ ಲೆವೆಲೇ ಚೆನ್ನಾಗಿತ್ತು, ನಾನು ತಿಂದೆ. ಇಷ್ಟು ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ಕಥೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಟಾಟಾ, ಸಿ ಯು. ಕಿಂಗು ಸಿಗರೆಟ್ ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ